ಎಲ್ರಿಗೂ ನಮಸ್ಕಾರ. ಇವತ್ತು ತುಂಬಾನೇ ರುಚಿಯಾಗಿರೋವಂಥ ವಾಂಗಿಬಾತನ್ನ ಮಾಡ್ತಾ ಇದ್ದೀನಿ. ವಾಂಗಿಬಾತ್ ಪುಡಿ ಮಾಡೋದು ಹೇಗೆ ಅಂತ ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಇಲ್ಲಿ ನಾನು ಕುಕ್ಕರಲ್ಲಿ ಪೂರ್ತಿಯಾಗಿ ಬೆಂದಿಲ್ದೇ ಇರೋ ಅಂಥ ಅನ್ನನ ಮಾಡಿ ಇಟ್ಕೊಂಡಿದ್ದೀನಿ. ಇದು ಇನ್ನೂ ಬೇಯಬೇಕು. ಒಂದೇ ಒಂದು ಸಲ ಕೂಗಿಸಿ ಇಳಿಸ್ಕೊಂಡಿರೋ ಅಂಥದ್ದು, ಪೂರ್ತಿಯಾಗಿ ಬೆಂದಿಲ್ಲ. ಇದನ್ನ ಬೇಕಂತಾನೆ ಈ ಥರ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಬದನೆಕಾಯಿ ಜೊತೆ ಕ್ಯಾಪ್ಸಿಕಮ್ ಕೂಡ ಹಾಕ್ತಾ ಇದ್ದೀನಿ. ನಿಮಗೆ ಇನ್ಯಾವುದಾದ್ರೂ ತರಕಾರಿ ಬೇಕು ಅಂತಂದರೆ ಹಾಕ್ಕೋಬೋದು, ಇಲ್ಲ ಬರೀ ಬದನೆಕಾಯಿಯನ್ನು ಬಳಸಿ ಬೇಕಾದರೆ ಮಾಡ್ಬೋದು. ಬದನೆಕಾಯಿ ಇಲ್ಲದೆ ಹೋದರೆ ಬೇರೆ ತರಕಾರಿ ಹಾಕ್ಕೊಂಡು ಕೂಡ ನೀವು ಮಾಡ್ಕೋಬೋದು. ನಾನಿಲ್ಲಿ ಈ ಒಂದು ಕಾಂಬಿನೇಷನಲ್ಲಿ ವಾಂಗಿಬಾತನ್ನು ಮಾಡ್ಕೋತಾ ಇದ್ದೀನಿ. ಈಗ ಬದನೆಕಾಯಿಯನ್ನು ಹೆಚ್ಕೊಂಡು ಆದಷ್ಟು ಎಳೆದಾಗಿರೋದು ತೊಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಅದನ್ನು ಉಪ್ಪು ಹಾಕಿರೋ ಒಂದು ನೀರಲ್ಲಿ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿ ಇಟ್ಕೋತಾ ಇದ್ದೀನಿ, ಕಪ್ಪಗಾಗಲ್ಲ. ಇನ್ನು ಮುಂದಿನ ಕೆಲಸನ ನಾವು ಒಂದು ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಾ ಇರೋದು. ಮಣ್ಣಿನ ಪಾತ್ರೆಯಲ್ಲಿ ಮಾಡಿದಾಗ ವಾಂಗಿಬಾತು ತುಂಬಾ ಚೆನ್ನಾಗಿರುತ್ತೆ. ಈಗ ಎಣ್ಣೆ ಹಾಕ್ಕೊಂಡಿದ್ದೀನಿ, ಎಣ್ಣೆ ಕಾದಿದೆ. ಅದಕ್ಕೆ ಸಾಸಿವೆ ಹಾಕ್ಕೊಂಡು ಕಡಲೆಬೇಳೆ, ಉದ್ದಿನಬೇಳೆ ನಾರ್ಮಲ್ ಒಗ್ಗರಣೆ ಮಾಡ್ಕೋತೀವಲ್ಲ ಅದನ್ನು ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಬಾಡಿಸ್ಕೊಂಡ್ಬಿಡೋಣ. ಇದಕ್ಕೆ ಸ್ವಲ್ಪ ಜೀರಿಗೆನ ಹಾಕ್ಕೋತಾ ಇದ್ದೀನಿ, ಇಂಗನ್ನು ಹಾಕ್ಕೋತಾ ಇದ್ದೀನಿ. ಎಲ್ಲವನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ಈ ಒಗ್ಗರಣೆ ನಾನು ಮಣ್ಣಿನ ಪಾತ್ರೆಯಲ್ಲಿ ಬೇಕಂತ ಮಾಡ್ಕೋತಾ ಇರೋದು. ಯಾಕೆ ಅಂತಂದರೆ ನಮ್ಮ ವಾಂಗಿಬಾತು ತುಂಬಾ ರುಚಿಯಾಗಿ ಬರುತ್ತೆ. ಈಗ ಇದಕ್ಕೆ ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ, ಬಾಡಿಸ್ಕೊಂಡಿದ್ದಾಗಿದೆ. ನಾವು ಹೆಚ್ಕೊಂಡಿರೋ ಬದನೆಕಾಯಿಯನ್ನು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು. ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ. ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಂಡು 1 ನಿಮಿಷ ಮುಚ್ಚಳ ಮುಚ್ಚಿ ಬಿಟ್ಟರೆ ಸಾಕು. ಒಂದು ಅರ್ಧ ಭಾಗದಷ್ಟು ಬೆಂದಿರುತ್ತೆ. ಆ ನಂತರದಲ್ಲಿ ಅದು ಕ್ರಮೇಣ ಬೇಯ್ತಾ ಹೋಗುತ್ತೆ. ಆಗ ನಿಮ್ಮ ಬದನೆಕಾಯಿ ನೋಡೋಕ್ಕೆ ಕೂಡ ಚೆನ್ನಾಗಿರುತ್ತೆ. ಜೊತೆಗೆ ನಮ್ಮ ವಾಂಗಿಬಾತಲ್ಲಿ ಅದು ಕಾಣಿಸುತ್ತೆ. ಅರಿಶಿಣನ ಹಾಕ್ಕೊಂಡಿದ್ದೀನಿ, ಕ್ಯಾಪ್ಸಿಕಮ್ನ ಹಾಕ್ಕೊಂಡಿದ್ದೀನಿ, ಮತ್ತೆ ಬಾಡಿಸ್ಕೊಂಡ್ಬಿಡೋಣ. ಈಗ 1 ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ಸಾಕು. ಅರ್ಧಂಬರ್ಧ ಬೆಂದಿರುತ್ತೆ. ನಂತರದಲ್ಲಿ ಅದು ಪೂರ್ತಿಯಾಗಿ ಕರೆಕ್ಟಾಗಿ ಬೆಂದಿರುತ್ತೆ. ಈಗ ಮತ್ತೆ ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಡು ಆ ನಂತರದಲ್ಲಿ ಅದನ್ನು ತೆಕ್ಕೊಂಡು ವಾಂಗಿಬಾತ್ ಪುಡಿನ ಹಾಕ್ಕೋತಾ ಇದ್ದೀನಿ. ಸುಮಾರು 4 ಟೇಬಲ್ ಸ್ಪೂನಷ್ಟು ವಾಂಗಿಬಾತ್ ಪುಡಿನ ಹಾಕ್ಕೋತಾ ಇದ್ದೀನಿ. ನೋಡಿ, ತರಕಾರಿ ತುಂಬಾನೇ ಬೆಂದಿಲ್ಲ. ಈಗ ಈ ವಾಂಗಿಬಾತ್ ಪುಡಿನ ಹಾಕ್ಕೊಂಡು ಸಣ್ಣ ಊರಿನಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಈ ಪೂರ್ತಿಯಾಗಿ ನಾನು ಮಾಡ್ತಾ ಇರೋ ಅಡುಗೆ ಸಣ್ಣ ಊರಿನಲ್ಲಿ ಮಾಡ್ಕೋಬೇಕು. ಯಾಕೆಂದರೆ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದಾಗ ಅದು ಶಾಖ ಹಾಗೇನೆ ಇರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಬೆಲ್ಲ ಮತ್ತು ಹುಣಸೆ ನೀರನ್ನು ಹಾಕ್ಕೋತಾ ಇದ್ದೀನಿ. ಈಗ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನೀವು ಬೇಕಾದರೆ ಅನ್ನನ ಬೇಯಿಸ್ಕೊಳ್ದೆ ಮಾಡ್ಕೋಬೋದು. ಆದರೆ ನೀರಲ್ಲಿ ವಾಂಗಿಬಾತ್ ಪುಡಿ ಚೆನ್ನಾಗಿ ಕುದ್ದು ತುಂಬ ಹೊತ್ತು ಹಿಡಿಯೋದ್ರಿಂದ ಅಂಥ ಪರಿಮಳ ಇರೋದಿಲ್ಲ. ಹಾಗಾಗಿ ನಾನು ಈ ರೀತಿಯಾಗಿ ಮಾಡ್ಕೋತಾ ಇದ್ದೀನಿ. ಈಗ ನಾವು ಅರ್ಧ ಬೇಯಿಸ್ಕೊಂಡಿದ್ವಲ್ಲ ಅನ್ನನ, ಅದನ್ನು ಈ ವಾಂಗಿಬಾತ್ ಪಲ್ಯದ ಮೇಲೆ ಹಾಕ್ಕೊಂಡು ಈ ರೀತಿಯಾಗಿ ಹರಡ್ಕೋಬೇಕು. ಉರಿ ಪೂರ್ತಿಯಾಗಿ ಸಣ್ಣದಿರಬೇಕು, ಇಲ್ಲ ಅಂತಂದರೆ ಕೆಳಗಡೆಯಿಂದ ಸೀದ್ಕೊಂಡು ಬಂದ್ಬಿಡುತ್ತೆ. ಈಗ ಅನ್ನನ ನಾನು ಹಾಕ್ಕೊಂಡಿದ್ದೀನಿ. ಇದು ಪೂರ್ತಿಯಾಗಿ ಬೆಂದಿಲ್ದೇ ಇರೋದು. ಅದ್ರ ಮೇಲೆ ನಾನು 1 ಅಥವಾ 2 ಹಿಡಿಯಷ್ಟು ಕಾಯನ್ನು ಹಾಕಿ ಮುಚ್ಚಳ ಮುಚ್ಚಬೇಕು. ಮುಚ್ಚಳದಲ್ಲಿ ಯಾವುದೇ ಒಂದು ಸಂಧಿ ಇರಬಾರ್ದು. ಸ್ಟೀಮ್ ಎಲ್ಲ ಒಳಗಡೆನೇ ಇರಬೇಕು. ಈಗ 5 ರಿಂದ 6 ನಿಮಿಷ ಆಗಿದೆ. ಸಣ್ಣ ಊರಿನಲ್ಲಿ ಬೆಂದಿದೆ. ಅನ್ನ ಪೂರ್ತಿಯಾಗಿ ಬೆಂದಿದೆ. ನಿಧಾನಕ್ಕೆ ಈ ರೀತಿಯಾಗಿ ಹೊರಳಿಸ್ಕೋಬೇಕು. ಮಿಕ್ಸ್ ಮಾಡ್ಕೊಳ್ಳೋಣ. ಪೂರ್ತಿಯಾಗಿ ಅದು ಬೆಂದಿದೆ ಈಗ ಅನ್ನ. ಜೊತೆಗೆ ಈ ಕೆಳಗಡೆ ಹಾಕಿರೋ ಒಂದು ವಾಂಗಿಬಾತ್ ಪರಿಮಳ ಪೂರ್ತಿಯಾಗಿ ಅನ್ನಕ್ಕೆ ಬಂದಿರುತ್ತೆ. ಚೆನ್ನಾಗಿ ಬೆಂದು ಇರುತ್ತೆ, ಉದುರುದುರಾಗಿ ಆಗಿರುತ್ತೆ. ಈಗ ಪೂರ್ತಿಯಾಗಿ ಕಲಿಸ್ಕೋತಾ ಇದ್ದೀನಿ. ತುಂಬಾನೇ ರುಚಿಯಾಗಿರುತ್ತೆ. ನೀವು ಒರಿಜಿನಲ್ ವಾಂಗಿಬಾತ್ ತಿನ್ನಬೇಕು ಅಂತಂದರೆ ಈ ರೀತಿಯಾಗಿ ಒಂದ್ಸಲ ಮಾಡಿ ನೋಡಿ. ಅಕಸ್ಮಾತಾಗಿ ನಿಮ್ಮ ಹತ್ರ ಮಣ್ಣಿನ ಪಾತ್ರೆ ಇಲ್ಲ ಅಂತಂದರೆ ದಪ್ಪ ತಳದ ಪಾತ್ರೆಯಲ್ಲಿ ಈ ರೀತಿಯಾಗಿ ಮಾಡ್ಕೋಬಹುದು. ಆದರೆ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದಾಗ ರುಚಿ ಬೇರೆನೇ ರೀತಿ ಇರುತ್ತೆ. ಈಗ ಪೂರ್ತಿಯಾಗಿ ಕಲಿಸ್ಕೊಂಡಿದ್ದು ಆಗಿದೆ. ಇದನ್ನು ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀನಿ. ಇನ್ನು ಬೇಯೋ ಅವಶ್ಯಕತೆ ಇಲ್ಲ, ಪೂರ್ತಿಯಾಗಿ ಹೊಂದ್ಕೊಂಡಿದೆ. ಈಗ ಸರ್ವ್ ಮಾಡ್ಕೋಬೋದು. ನೀವು ರಾಯ್ತ ಜೊತೆ ಅಥವಾ ಹಪ್ಪಳ, ಸಂಡಿಗೆ ಯಾವ್ದಾದ್ರು ಜೊತೆ ಸರ್ವ್ ಮಾಡಿ ಒಂದ್ಸಲ ಮಾಡಿ ನೋಡಿ. ತುಂಬಾ ರುಚಿಯಾಗಿರುವಂಥ ವಾಂಗಿಬಾತು ರೆಡಿ ಆಯಿತು. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.